ಅಂದರೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದ್ದಂಥವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಬಹಳ ಒಡನಾಟ ಇಟ್ಕೊಂಡಂಥವ್ರು, ಆತ್ಮೀಯರು ಆಗಿದ್ದಂಥವ್ರು. ಹಾಗಾಗಿ ಅವರನ್ನು ಮಾತನಾಡಿಸುವಂಥ ಸಂದರ್ಭ ಬಂತು. ನೀವು ಕೇಳಿಸ್ಕೊಂಡ್ರಿ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ನ್ಯೂಸ್. ಇದೊಂದು ರೀತಿ ಅಲ್ಲ, ಅಫ್ಕೋರ್ಸ್ ಒಂದು ಯಾರದೇ ಮನೆಯಲ್ಲೂ ಕೂಡ ಸಂಭ್ರಮ ಆಗತ್ತೆ ಅಂತ ಹೇಳಿದ್ರೆ ಅದು ಖುಷಿ ವಿಚಾರ. ಆ ಸಂಭ್ರಮಕ್ಕೆ ಮೇ 15ಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಕ್ ನ್ಯೂಸ್, ಅಂದರೆ ಗುಡ್ ನ್ಯೂಸ್, ಸಿಹಿ ಸುದ್ದಿ. ಮೇ 15 ಅವರ ಹುಟ್ಟಿದ ಹಬ್ಬ, ಅದೊಂದು ಗುಡ್ ನ್ಯೂಸು, ಕರೆಕ್ಟು. ಅವತ್ತಿನ ದಿನವೇ ಮತ್ತೊಂದು ಗುಡ್ ನ್ಯೂಸ್. ಖರ್ಗೆ ಹೆಸರು, ಸಿ ಎಂ ಹೆಸರು ಮುನ್ನೆಲೆಗೆ ಬಂದರೂ ಕೂಡ ಡಿ ಕೆ ಕ್ಯಾಂಪ್ ಅವರು ತುಂಬ ಉತ್ಸಾಹದಲ್ಲಿದ್ದಂಗೆ ಕಾಣ್ತಾ ಇದೆ. 136 ಸೀಟ್ ಗೆಲ್ಲಿಸಿದ ಡಿ ಕೆ ಶಿ ಸಿ ಎಂ ಆಗುವ ಕಾಲವೇ ಸನ್ನಿಹಿತ ಅಂತ ಡಿ ಕೆ ಶಿವಕುಮಾರ್ ಅವರ ಪಡೆ ಬಹಳ ಜೋಶ್ನಲ್ಲಿದೆ. ಸಾಹೇಬ್ರು ಕೆಲಸ ಮಾಡಿದಾರೆ ರೀ, ಹೈಕಮಾಂಡ್ ಕೂಲಿ ಕೊಡುತ್ತೆ ಅಂತ ಡಿ ಕೆ ಪಡೆ ವರಸೆ ಇದೆ. ಇದೇನು ಹೊಸ ಸುದ್ದಿ ಏನಲ್ಲ. ಆದರೆ ಈಗ ಯಾಕೆ ಹೊಸ ಸುದ್ದಿ ಅಂತ ಹೇಳಿದ್ರೆ ಆ ಆಸೆ ಜೀವಂತವಾಗಿದೆ. ಈಗೇನು ಹೊಸ ಒಂದಿಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಸಿ ಎಂ ಸೀಟ್ಗೆ ಇನ್ನೂ ಕಾಯೋಕ್ಕಾಗಲ್ಲ ಅನ್ನೋ ಮೂಡ್ನಲ್ಲಿದ್ದಾರಂತೆ ಸಿ ಎಂ ಡಿ ಕೆ ಶಿವಕುಮಾರ್. 2ರಲ್ಲಿ 1 ತೀರ್ಮಾನ ಆಗೇ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಕಾಂಗ್ರೆಸ್ 3 ವರ್ಷ ಮುಗಿಸುವಾಗ ಡಿ ಕೆ ಶಿವಕುಮಾರ್ ಅವರ ಕನಸಿನ ಪಟ್ಟ ನನಸಾಗುತ್ತಾ, ಈಡೇರುತ್ತಾ ಅಂತ ಒಂದು ಕ್ಯೂರಿಯಾಸಿಟಿ ಇದ್ದೇ ಇದೆ. ರಾಜ್ಯದ ಜನತೆಗೂ ಕೂಡ ಕ್ಯೂರಿಯಾಸಿಟಿ ಮೂಡಿದ್ದಂತೂ ಸುಳ್ಳಲ್ಲ. ಆದರೆ ಪದೇ ಪದೇ ಆ ಸುದ್ದಿ ಮುನ್ನೆಲೆಗೆ ಬಂದುಬಿಟ್ಟು ಈಗ ಆಗ್ಬಿಡ್ತಾರೆ, ಆಗಾಗ್ಬಿಡ್ತಾರೆ, ಈ ಕ್ರಾಂತಿ ಆ ಕ್ರಾಂತಿ, ಆ ಕ್ರಾಂತಿ ಅನ್ನೋ ಹೆಸರಿಗೆ ಒಂದು ರೀತಿ ವಾಕರಿಕೆ ಬರೋಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಒಂದಿಷ್ಟು ಆ ಕುತೂಹಲ ಏನು ತಣ್ಣಗಾಗಿತ್ತು. ಈಗ ಮತ್ತೆ ಆ ಪಡೆ ಉತ್ಸಾಹ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವವರು, ಅವರು ಬಣ ಅಂತ ಸಹಜವಾಗಿ ಕರೀತಾರೆ ರಾಜಕಾರಣದಲ್ಲಿ, ಅವ್ರ ಪರವಾಗಿರುವಂಥವರು ಭಾಳ ಖುಷಿಯಲ್ಲಿದ್ದಾರೆ. ಹಾಗೆ ಆಗುತ್ತೆ, ಅವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ, ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವ ಒಂದು ಖಚಿತತೆಯಲ್ಲಿದ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಅವರಿಗೆ ಆ ಒಂದು ಖುಷಿಯ ಸಂಭ್ರಮ ಇದ್ದಂತೆ ಕಾಣ್ತಾ ಇದೆ.